ಹೆಲ್ತ್ ಮಿಕ್ಸ್ ಪೌಡರ್ ಅಥವಾ ಮಾಲ್ಟ್ ಪೌಡರ್ನ ಉಪಯೋಗಿಸಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಲ್ವಾ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ಪಷ್ಟು ಮಿಲೆಟ್ ಮಿಕ್ಸ್ನ ನಾನು ತೊಗೊಂಡಿದ್ದೀನಿ. ಅಥವಾ ನಿಮ್ಮ ಮನೆಯಲ್ಲಿ ಮಾಡುವಂಥ ನೀವು ಹೆಲ್ತ್ ಮಿಕ್ಸ್ನ ಕೂಡ ಇದೇ ಥರ ಹಲ್ವಾ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಮೊದಲನೇದಾಗಿ ಬಾಣಲಿನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ನಾವು ಹಲ್ವಾಗೆ ಯಾವ ಡ್ರೈ ಫ್ರೂಟ್ಸ್ ಉಪಯೋಗಿಸ್ತೀವೋ ಅದನ್ನು ಫಸ್ಟು ಕರೆದು ಸೈಡಲ್ಲಿ ಇಟ್ಕೊಬೇಡ. ಅದೇ ತುಪ್ಪದಲ್ಲಿ ಹಲ್ವಾ ಮಾಡ್ತಿರೋದ್ರಿಂದ ಸ್ಟವ್ ಆಫ್ ಮಾಡಿಲ್ಲ, ಸಣ್ಣ ಉರಿ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಬೌಲಲ್ಲಿ 1 ಕಪ್ಪಷ್ಟು ಮಿಲೆಟ್ ಮಿಕ್ಸ್ನ ಸುಮಾರು 1 ಕಪ್ಗೆ 2.5 ಕಪ್ಪಷ್ಟು ನೀರು ಹಾಕಿ ಗಂಟೆ ಇಲ್ದೆಲ್ಲ ಇರೋ ಹಾಗೆ ಸಪ್ರೇಟಾಗಿ ಇದನ್ನು ಕಲಿಸ್ಕೋಬೇಕು. ಸೊ ಈ ರೀತಿ ಕಲಿಸ್ಕೊಂಡಿರೋದನ್ನ ಸಣ್ಣ ಊರಿನಲ್ಲಿ ತುಪ್ಪ ಬಿಸಿ ಇರುವಾಗಲೇ ಇದಕ್ಕೆ ನಿಧಾನವಾಗಿ ಹಾಕ್ತಾ ಈ ರೀತಿ ತಿರುಗಿಸ್ಕೊತಾ ಇರಬೇಕು. ಹಲ್ವಾ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ. ಇನ್ ಬಿಟ್ವೀನ್ ನಾವು ಇನ್ನೊಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಹೀಗೆ ಸ್ಟೇರ್ ಮಾಡ್ತಾ ಇದ್ದಾಗೆ ಅದು ಈ ರೀತಿ ಚೆನ್ನಾಗಿ ಬೆಂದು ಗಟ್ಟಿಯಾಗುತ್ತೆ. ಆನಂತರ ತಳ ಬಿಟ್ಟು ಬರೋವರೆಗೂ ನಾವು ಇದನ್ನು ಹೀಗೆ ಬೇಯಿಸ್ಕೋಬೇಕು. ರಾಗಿ ಮಾಲ್ಟ್ ಆಗಲಿ, ಮಿಲೆಟ್ ಮಿಕ್ಸ್ ಆಗಲಿ, ಅಥವಾ ನೀವು ಮಾಡುವಂಥ ಮಾಲ್ಟ್ ಪೌಡರ್ ಕೂಡ ಇದೇ ರೀತಿ ಹಲ್ವಾ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಹಾಗೆ ಸ್ವೀಟ್ಗೋಸ್ಕರ 1/2 ಕಪ್ಪಷ್ಟು ಬೆಲ್ಲದ ಪುಡಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿಕೊಂಡು ನೀವು ಇದಕ್ಕೆ ಬೆಲ್ಲ ಉಪಯೋಗಿಸ್ಕೋಬೋದು. ಆನಂತರ ಮತ್ತೆ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ. ಇದೇ ಟೈಮಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾ ಈ ಮಿಲೆಟ್ ಮಿಕ್ಸಲ್ಲಿ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ಹುರಿದು ಪೌಡ್ರ್ ಮಾಡಿರೋದ್ರಿಂದ ಈ ಸಮಯದಲ್ಲಿ ನಾನು ಏಲಕ್ಕಿ ಪುಡಿ ಹಾಕ್ತಿಲ್ಲ. ನೀವು ಬೇಕಿದ್ರೆ ಇವಾಗ ಏಲಕ್ಕಿ ಪುಡಿ ಕೂಡ ಹಾಕ್ಕೋಬೋದು. ನೋಡಿ, ಹೀಗೆ ತಳ ಬಿಟ್ಟು ಬರೋವರೆಗೂ ನಾವು ಹಲ್ವಾನ ಹೀಗೇ ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡ್ತಾ ಬೇಯಿಸ್ಕೋಬೇಕು. ಸೊ ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪದಲ್ಲಿ ನಮಗೆ ಹಲ್ವಾ ರೆಡಿ ಆಗುತ್ತೆ. ಹೀಗಾಯಿತು ಅಂದರೆ ರೆಡಿ ಆಗಿದೆ ಅಂತ ಅರ್ಥ. ಲಾಸ್ಟಲ್ಲಿ ನಾವು ಫಸ್ಟೇ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಮಿಲೆಟ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಅಥವಾ ಹೆಲ್ತ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಮಾಡಿರುವಂಥ ಹಲ್ವಾ ರೆಡಿ ಆಗುತ್ತೆ. ಇದು ಇನ್ಸ್ಟೆಂಟಾಗಿ ಕೆಲವೇ ನಿಮಿಷದಲ್ಲಿ ಆಗೋದ್ರಿಂದ ಯಾರಾದರೂ ದಿಢೀರಾಗಿ ಮನೆಗೆ ಗೆಸ್ಟ್ ಬಂದಾಗ ಕೂಡ ನೀವು ಈ ರೆಸಿಪಿ ಮಾಡ್ಕೋಬೋದು. ಅಥವಾ ಹಬ್ಬದ ಟೈಮಲ್ಲಿ ಏನಾದ್ರು ಹೆಲ್ದಿ ರೆಸಿಪಿ ನೀವು ಮಾಡಬೇಕು ಫ್ಯಾಮಿಲಿಗೆ ಅಂತ ಅಂದ್ಕೊಂಡಿದ್ರು ಕೂಡ ಈ ಥರ ಹೆಲ್ತ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಹಲ್ವಾ ರೆಸಿಪಿ ಟ್ರೈ ಮಾಡ್ಬೋದು. ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇದರಲ್ಲಿ ಎಲ್ಲ ರೀತಿ ಬೇಳೆ ಕಾಳುಗಳೆಲ್ಲ ಹಾಕಿರೋದ್ರಿಂದ ಆ ಹಲ್ವಾದ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಹೆಲ್ತ್ ಮಿಕ್ಸ್ ಹಲ್ವಾ ರೆಡಿ ಇದೆ.